ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಆ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸಂಜೆ. ಸೂರ್ಯ ಈ ಕಡೆ ಬಂದುಬಿಟ್ಟ ಗುರು. ಟೈಮ್ ಆಗಿಬಿಟ್ಟಿದೆ 4 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದೇ ನಿದ್ರೆ ಮಾಡಿಲ್ಲ, ನಿದ್ರೆ ಮಾಡೋಕ್ಕೆ ಇಷ್ಟ ಆಯಿತು ಟೈಮು. ಮಾರ್ನಿಂಗ್ 3 ಗಂಟೆಯಿಂದ 10 ಗಂಟೆವರೆಗೆ ನಿದ್ರೆ ಮಾಡಿದೆ, ಮತ್ತೆ ಎದ್ದೆ, ಊಟ ಮಾಡಿದೆ, ಮತ್ತೆ ಪುನಃ ಮಲ್ಕೊಬಿಟ್ಟೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಸೂರ್ಯ ಈ ಕಡೆ ಬಂದುಬಿಟ್ಟಿದ್ದಾನೆ. ಸೊ ಬನ್ನಿ ಇವಾಗ ಏನೆಲ್ಲ ಆಗುತ್ತೆ ನೋಡೋಣ. ಇಲ್ಲಿ ನಮ್ಮ ಟಾಮಿ ಏನು ತಿಂತಾ ಇದೆ. ಇವಾಗ ಹಸುಗೆ ನೀರು ಕೊಡೋಕೆ ಹೋಗಬೇಕು, ಅದು ನೀರು ತಗೊಂಡು ಹೋಗೋಣ ಬನ್ನಿ. ನೀರು 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 ತಗೊಂಡೋಗೋದು. ಇಲ್ಲಿ ಎಷ್ಟು ಜನರಿದ್ದಾರೆ ನೋಡಿ. ಇವ್ರು ಮೂರಳು ನೋಡಿ ಇಲ್ಲಿದ್ದಾರೆ. ಇವರು ಬಾಡಿ ಗಾರ್ಡ್ಸ್. ಅಲ್ಲಿ ಟಾಮಿ. ಇವ್ರು 4 ಜನರಿಗೆ ಇವನು ಬಾಡಿ ಗಾರ್ಡ್. ಮಾತಾಡೋಕೆ ಆಗ್ತಿಲ್ಲ, ನಿದ್ರೆ ಮಾಡಿ ಬಂದಿದ್ದೀನಿ ನಾನು. ಏನು ಇವಾಗ ಹಸು ಕೈಯಿಂದ ಏನೋ ಒಂದು ಮಾಡಿಸ್ಕೊತಾನೆ ಅವನು. ಏನು ಮಾಡ್ತಾಯಿದೆ ಅದು? ಸಗಣಿ ತಿನ್ನುವಂಥ ನಾಯಿಗಳು ಇದಾವ. ಚೆನ್ನಾಗಿದೆ ವ್ಯೂ. ಇನ್ನೂ ನಾನು ನೆನ್ನೆದು ಬ್ಲಾಗೇ ಅಪ್ಲೋಡ್ ಮಾಡಿಲ್ಲ. ಇವತ್ತು ಸಂಜೆ 5 ಗಂಟೆ ಆದ್ರೂ ನಿದ್ರೆ ನಿದ್ರೆ ನಿದ್ರೆ. ಇವನ ಹೆಸರು 1, ಅವನ ಹೆಸರು 2, 3, 4. ಸೊ ಟೋಟಲ್ 4 ಮೆಂಬರ್ಸ್. ಗೈಸ್, ಇವತ್ತು ಫುಲ್ ವ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ವ್ಲಾಗ್ ಇವಾಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೋಡೋ 2 ನಿಮಿಷ ವ್ಲಾಗ್ ಆಗಿದೆ. ಅದಕ್ಕೆ ಇವಾಗ ನೈಟ್ ಹೊರಗಡೆ ಹೋಗಿ ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡ್ಕೊಬರೋಣ ಬನ್ನಿ. ಇವನು ಬರ್ತಾನಂತೆ ಬನ್ನಿ. ಲೋ ಲೈಟಲ್ಲಿ ನನ್ನ ಫೇಸ್ ಹೆಂಗೆ ಕಾಣಿಸುತ್ತೆ ನನಗೂ ಗೊತ್ತಿಲ್ಲ. ಏನಂದರೆ ಏನೂ ಕಾಣಿಸ್ತಿಲ್ವಲ್ಲಪ್ಪ. ಅದು ನೈಟಲ್ಲಿ ಇದೆಲ್ಲ ಬೇಕಿತ್ತ ಹೇಳಿ ನಮಗೆ. ಬನ್ನಿ ಹೋಗೋಣ. ಇವಾಗ ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಆಗಿಲ್ಲ ಅಂದರೆ ಈ ಥರ ಎಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ಯಾರೂ ಇಲ್ಲ ಗುರು, ನಾನೊಬ್ಬನೇ ಬಂದಿದ್ದೀನಿ. ಮನೇಲಿರೋರೆಲ್ಲ ಮಲ್ಕೊಬಿಟ್ಟವ್ರೆ. ಇವಾಗ ಯಾರಾದರೂ ಕಾಫಿ ಕಳ್ಳ ಸಿಕ್ಕಿದ್ರೆ ಚೆನ್ನಾಗಿತ್ತಿರೋದು. ಯಾರೂ ಇಲ್ಲ ಬನ್ನಿ. ಇದು ಏನು ಮಷೀನು ಕಾಫಿ ಕ್ಲೀನ್ ಮಾಡೋಕ್ಕಿರೋದು? ಓಕೆ, ಅಲ್ಲೊಬ್ಬ ಮಲ್ಕೊಂಡವನೇ ನೋಡಿ. ಮಂಜು ಹೆಂಗೆ ಬಂತ ಇದೆ ನಿಮ್ಗೆ ಗೊತ್ತಾಗ್ತಿಲ್ಲ ಬಿಡಿ. ಅದು ಒಳಗಡೆ ಹೋಗೋಣ. ಇಲ್ಲಿಂದ ಜಂಪ್ ಆಗೋದು. ಅಯ್ಯೋ, ಇಲ್ಲಿ ಫುಲ್ ಧೂಳು ಐತಲ್ಲಪ್ಪ. ಬನ್ನಿ, ಹಿಂಗೆ ಎಳೆದು ಹಿಂಗೆ ಹೋಗಿ ಚಪ್ಪಲಿ ಹಾಕೋಬೋದು, ಯಾಕಂದರೆ ಧೂಳೈತೆ ಇಲ್ಲಿ. ಫೇಸ್ ಕಾಣಿಸ್ತಿದೆಯಾ? ಅಷ್ಟೇ, ಇನ್ನೇನಿದೆ ಇಲ್ಲಿ. ನೈಟ್ ಬಂದಿರೋದೇ ಒಂದು ವಿಶೇಷ. ಎಲ್ಲರೂ ಫ್ರೀ ಇದ್ದರೆ ನೈಟು ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಎಲ್ರಿಗೂ ಕೆಲಸ ಇದೆ. ಅಯ್ಯೋ, ಇವತ್ತು ವಿಡಿಯೋ ಮಾಡದೇ ಇರೋ ಕಾರಣ ಈ ಥರ ಎಲ್ಲ ಮಾಡಬೇಕಾಗತ್ತೆ ನೋಡಿ ಗೈಸ್. ನೋಡಿ, ಇಲ್ಲೇ ಲೈಟ್ ಆನಲ್ಲಿದೆ. ಏನೋ ಸೌಂಡ್ ಅಂತೂ ಕೇಳಿಸ್ತಿದೆ. ಬಟ್ ಅಲ್ಲಿ ಅದರಲ್ಲೂ ಲೈಟ್ ಇದೆ. ಇಲ್ಲಿ ಗೊತ್ತಾ, ಝೂಮ್ ಹಾಕೋಕ್ಕಾಗಲ್ಲ ಬಿಡಿ. ಅಲ್ಲಿ ನೋಡಿ, ಅಲ್ಲೂ ಲೈಟ್ ಕಾಣಿಸ್ತಿದೆಯಾ ನಿಮಗೆ? ಅಂದರೆ ಅಲ್ಲೂ ಕಾಫಿ ಒಣಗಾಕಿದ್ದಾರೆ, ಅದಕ್ಕೆ ಲೈಟು. ನೋಡಿ, ಇಲ್ಲಿ ಅವನು ಕಾಫಿ ಕಾಯ್ತವನೆ. ಬಟ್ ಹಂಗೆ ಯಾರು ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಎಷ್ಟು ನಾಯಿಗಳಿದ್ದಾವೆ ಗೊತ್ತಾ? ಟಾಮಿದು 2 ಮಕ್ಕಳಿದ್ದಾರೆ. ಅದು ಬಿಟ್ಟರೆ ಸೋನು ಅಂತ ಒಬ್ಬ ಇದ್ದಾರೆ. ಸೊ ಇವರು 4 ಜನ ಫುಲ್ ಇರ್ತಾರೆ ಇಲ್ಲಿ.
ಸೆಕ್ಯೂರಿಟಿ ಮಾಡ್ತಾ ಸೆಕ್ಯೂರಿಟಿ ಥರ ಇರ್ತಾರೆ. ಅದು ಬಿಟ್ಟರೆ ಚಿಂಟು ಮನೆ ಒಳಗೆ ಇರ್ತಾನೆ ಅಷ್ಟೇ. ಇನ್ನೂ 4 ಇವಾಗ ಹೊಸ ಮರಿ ಇದೆ, ಅದು ರೆಡಿ ಮಾಡ್ತಾಯಿದ್ದೀವಿ ಬೇಟೆಗೆ. ಜಸ್ಟ್ ಸುಮ್ಮನೆ ಹೇಳಿದೆ, ಇವಾಗಷ್ಟೇ ಮರಿ ಚಿಕ್ಕದು. ಏನು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ, ಇಟ್ಕೋತೀವ ಕೊಡ್ತೀವ. ಆಲ್ರೆಡಿ 4 ಇದ್ದಾವೆ, ಹೆಂಗೆ ಇಟ್ಕೋತಾರೆ ನನಗೂ ಗೊತ್ತಿಲ್ಲ. ನೋಡಿ ವೀಡಿಯೋ ಆಗಿಲ್ಲ ಅಂತಷ್ಟೇ ಇವಾಗ ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಲ್ಲಿ. ಏನು ಆರಾಮ್, ಏನು ಸದ್ದಿಲ್ಲ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಈ ಕೊಡಗು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಕೊಡಗು ಅಂತಲ್ಲ, ಎಲ್ಲರಿಗೂ ಅವ್ರವ್ರ ಊರು ಇಷ್ಟ ಅಷ್ಟೇ. ಇದು ಕೊಡಗು ಅಂತಲ್ಲ, ನಾವಿವಾಗ ಹುಟ್ಟಿರೋದು ಇಲ್ಲಿ, ನಾವು ಬೆಳೆದಿರೋದೆಲ್ಲ ಇಲ್ಲೇ, ಅದಕ್ಕೆ ನಮಗಿದೆ ಇಷ್ಟ ಆಗೋದು. ಏನು ಮಾಡೋದು, ಬ್ಯಾಂಗ್ಳೂರು ಅಂತ ಎಲ್ಲ ಹೇಳ್ತಾರೆ. ಏನು ಅಲ್ಲಿರೋ ಕಷ್ಟ, ಅಲ್ಲಿ ಕಷ್ಟ ಅಂತ ಹೇಳೋದಕ್ಕಿಂತ ಅಲ್ಲಿ ನಮಗೆ ಏನು ಹೇಳೋದು, ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಥಿಂಕ್ ಮಾಡೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತಲ್ಲ, ಬೆಳಿಗ್ಗೆ ಆಗಿಬಿಡುತ್ತೇನೋ. ನೋಡಿ, ನಾನು ಇವಾಗ ಅಲ್ಲಿಗೆಲ್ಲ ಹೋದರೆ ನೀವು ಏನು ಸಪೋರ್ಟ್ ಮಾಡಲ್ಲ, ಅದಕ್ಕೆ ಹೋಗ್ತಾಯಿಲ್ಲ. ನನಗೆ ಧೈರ್ಯ ಇಲ್ಲ ಅಂತಲ್ಲ, ನಾನು ಬೇಕಾದರೆ ಇವಾಗ ಎಲ್ಲಿ ಅಲ್ಲಿಗೂ ಬೇಕಾದರೂ ಹೋಗ್ತೀನಿ, ಯಾರಿರಲ್ಲ, ಹಿಂಗೆ ಹೋಗ್ಬೋದು. ಬಟ್ ಒಂದಂತೂ ಭಯ ಇದೆ, ಅದು ಆನೆದು. ಆನೆ ಅಂತೂ ಬರುತ್ತೆ ಗುರು, ಅದೇ. ಅದು ಬಿಟ್ಟರೆ ಇನ್ನೂ ಏನು ಭಯ ಇಲ್ಲ. ಆನೆದೊಂದು ಐತೆ, ಅದು ಬಿಟ್ಟರೆ ನಮ್ಮ ಸೈಡ್ ಆನೆನೇ ಮೇಯ್ನ್ ಬರೋದು. ಅದು ಬಿಟ್ಟರೆ ಇನ್ನು ಜಾಸ್ತಿ ಏನು ಬೇರೆ ಪ್ರಾಣಿಗಳು ಏನು ಬರಲ್ಲ. ಓಕೆನಾ? ಬನ್ನಿ ಇವಾಗ ರಿಟರ್ನ್ ಹೋಗೋಣ. 4 ನಿಮಿಷ ವೀಡಿಯೋ ಆಯಿತು, ಇದಕ್ಕಾಗಿ ಬಂದಿರೋದಷ್ಟೇ. ಎಕ್ಸ್ಪೋರ್ಟ್ ಮಾಡಿ ಹಾಕೋಗ್ಬಿಡೋದು. ಇದು ನೋಡಿ ಉತ್ರಿ ಕಟ್ಟಿರೋದು, ಇದು ಅಷ್ಟೇ. ಇದು ಉತ್ರಿಗೆ ಈ ಥರ ಹಾಕಿದ್ದಾರೆ. ಇದರಲ್ಲಿ ಇದೆಲ್ಲ ಇತ್ತು, ಏನು ಹೇಳೋದು ಇದಕ್ಕೆ, ಭತ್ತ. ಅದನ್ನೆಲ್ಲ ಪಕ್ಷಿಗಳು ತಿಂದ್ಬಿಟ್ಟಿದೆ. ಕಾಣಿಸ್ತಿದೆ ನಿಮಗೆ ನೋಡಿ, ಭತ್ತ ಎಲ್ಲ ಇತ್ತು, ಅದೆಲ್ಲ ಪಕ್ಷಿ ತಿಂದ್ಬಿಟ್ಟಿದೆ. ನಮ್ದು ಇಲ್ಲಿ ಪಕ್ಷಿ ಗೂಡು ಇಲ್ಲೇ ಕಟ್ತಿದ್ದು, ಬಟ್ ಇವಾಗ ಕಟ್ತಿಲ್ಲ. ಒಳಗಡೆ ಬಂದಿದೆ, ಇದ್ರ ಒಳಗಡೆ. ಅದನ್ನ ನೋಡೋಣ, ನಾಳೆ ಆದರೂ ತೋರಿಸ್ತೀನಿ. ಓಕೆನಾ? ಆ್ಯಂಡ್ ಎನಿಥಿಂಗ್ ಎಲ್ಸ್? ಬಾಕಿ ಏನಾದರೂ 2 ದಿನ ಏನು ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ ಎಂಡ್ ಸತ ಮಾಡಿಲ್ಲ. ಅಂದರೆ ಎಂಡ್ ಮಾಡೋದಂದರೆ ಅದೇ ಎಂಡಿಂಗಲ್ಲಿ ನಾನು ಹೇಳ್ತೀನಲ್ವ, ಅದನ್ನು ಹೇಳಿಲ್ಲ ಅಷ್ಟೇ. ಅಂದ್ಕೊಂಡಂಗೆಲ್ಲ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ನಾನು ಏನು ಯಾಕೆ ಮಾಡ್ತಿದ್ದೀನಿ ನನಗೂ ಗೊತ್ತಾಗ್ತಾಯಿಲ್ಲ. ನನಗಂತೂ ಎಲ್ಲರೂ ಮಾಡೋದು ನೋಡಿ ಇದರಲ್ಲೂ ಬೋರಿಂಗ್ ಅನಿಸ್ಬಿಟ್ಟಿದೆಯಪ್ಪ. ಬಟ್ ಒಂದು ತಲೆಗೆ ಬರುತ್ತೆ, ಆಫ್ಟರ್ 10 years 5 years ಐ ಕ್ಯಾನ್ ವಾಚ್ ಮೈ ಸೆಲ್ಫ್ ವಾಟ್ ಐ ಆಮ್ ಡೂಯಿಂಗ್, ವಾಟ್ ಆರ್ ದ ಥಿಂಗ್ಸ್ ಐ ಆಮ್ ಡೂಯಿಂಗ್, ಮೈ ಗ್ರೋತ್. ಅಂದರೆ ನಾನು ಹೆಂಗಿದ್ದೆ, ನನ್ನ ಲುಕ್ಸು ಅದೆಲ್ಲ ಗೊತ್ತಾಗುತ್ತೆ. ಹೈಟು ವೈಟ್ ಅದೆಲ್ಲ ಗೊತ್ತಾಗುತ್ತೆ. ನೋಡಿ ನಮ್ದು ಇವಾಗ ಅಪ್ಲೋಡ್ ಅಂದರೆ ಫಸ್ಟೆಲ್ಲ ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಏನೋ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಇಡ್ತಿದ್ವಿ. ಅದು ಇರೋದ್ರಿಂದ ನಮ್ಗೆ ಏನೋ ಒಂದಿದೆ ಮೆಮೊರೀಸ್ಗೆ. ಸೊ ಈ ವ್ಲಾಗು ಅಷ್ಟೇ, ಅದೇ ರೀಸನಿಂದ ಮಾಡ್ತಾಯಿದ್ದೀನಿ. 90% ರೀಸನ್ ಅದೇ. ಇನ್ನು ರಿಮೈನಿಂಗ್ ಅಷ್ಟೇ ಒಂದು ಸ್ವಲ್ಪ ಏನೋ ಒಂದು ಇರಲಿ ಅಂತ, ಏನೋ ಇನ್ಕಮ್ ಬರಲಿ ಅಂತ ಅಂದ್ಕೋತೀವಿ. ಏನು ಮಾಡೋದು, ಬರಲ್ಲ. ಏನು ಹೇಳೋದು ಬಂದು ಏನೆಲ್ಲ ಮಾತಾಡ್ಬಿಡ್ತೀನಿ ನೋಡಿ, ಇಷ್ಟೇ. ಸೊ ಇನ್ನೇನು, ಐ ನೀಡ್ ಟು ಅವಾಯ್ಡ್ ದಿಸ್. ಸೊ ಇದನ್ನು ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡಬೇಕು. ದೆನ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿರೋಗು, ಟೇಕ್ ಕೇರ್, ಬಾಯ್ ಫ್ರಮ್ ಕೊಡಗು. ನಾನು ಕೊಡಗಿನಲ್ಲಿ ವಿರಾಜಪೇಟಲ್ಲಿದ್ದೀನಿ, ವಿರಾಜಪೇಟ್ನಲ್ಲಿ ದೇವಣಗೆರೆ. ಓಕೆನಾ? ಟೇಕ್ ಕೇರ್, ಬಾಯ್. ಟಾಟಾ.